ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 ಲೋಟ ಅಷ್ಟು ಬೇಳೆ ಹಾಕ್ಕೊಂಡು ಉದ್ದುದ್ದ ಕಟ್ ಮಾಡಿಟ್ಕೊಂಡಿರೋಂತಹ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾನು ಸ್ಟವ್ ಮೇಲೆ ಬೇಳೆ ಬೇಯಿಸ್ಕೊಳಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಬೇಳೆ ಬೇಯಿಸ್ಕೊಳಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ನುಗ್ಗೆಕಾಯಿನ ಉದ್ದುದ್ದ ಕಟ್ ಮಾಡಿಕೊಂಡು ಸಪ್ರೇಟ್ ಬೇಯಿಸ್ಕೋಬೇಕು. ನೀವು ಬೇಳೆಲಿ ಬೇಯಿಸ್ಕೊಂಡ್ರೆ ನುಗ್ಗೆಕಾಯಿ ತುಂಬ ಬೆಂದೋಗಿಬಿಡುತ್ತೆ. ಆಮೇಲೆ ಸಾಂಬಾರು ಮಾಡೋಕ್ಕೆ ಹಾಕಿದಾಗ ಅದು ನುಗ್ಗೆಕಾಯಿ ಒಡೆದೋಗ್ಬಿಡುತ್ತೆ, ಅವಾಗ ತಿನ್ನೋಕ್ಕೆಲ್ಲ ಚೆನ್ನಾಗಾಗಲ್ಲ. ಅದಕ್ಕೆ ನುಗ್ಗೆಕಾಯಿನ ಸಪ್ರೇಟ್ ಬೇಯಿಸ್ಕೊಳ್ಬೇಕು. ಅದು ತುಂಬ ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ನಾನು 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಒಂದು 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಲರ್ಗೆ, ಮತ್ತು ಒಂದು 3ರಿಂದ 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಖಾರ ನೋಡಿಕೊಂಡು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ನೀವು ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ, ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಹಾಕ್ಕೊಂಡ್ರೆ ನಿಮಗೆ ಸಾಂಬಾರು ತುಂಬ ಗಟ್ಟಿಯಾಗಿಬಿಡುತ್ತೆ. ಇದಕ್ಕೆ ನೀವು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಯಾಕಂದರೆ ಮೊದಲೇ ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಹಾಕ್ಕೊಂಡಿರ್ತೀರಲ್ವ, ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹಾಕ್ಕೊಳ್ತಾ ಇದ್ರೂ ಓಕೆ, ನಡೆಯುತ್ತೆ. ಇವಾಗ ಇದನ್ನು ರುಬ್ಬಕ್ಕೆ ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಟ್ರಾನ್ಸ್ಫರ್ ಆಯಿತು ಜಾರ್ಗೆ. ಇದನ್ನು ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸಿರೋಂಥ ಬೇಳೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಬೇಳೆ ತುಂಬ ಮೆತ್ತಗೆ ಬೆಂದಿದೆ. ಇವಾಗ ನುಗ್ಗೆಕಾಯಿನೂ ಸ್ವಲ್ಪ ಗಟ್ಟಿ ಸ್ವಲ್ಪ ಮೆತ್ತಗೆ ಬೆಂದಿದೆ. ಅದನ್ನು ಕೂಡ ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜೊತೆಗೆ ಬೇಳೆನೂ ಮತ್ತೆ ಕುದೀತಾ ಇದೆ ಸ್ಟವ್ ಮೇಲೆ ಇಟ್ಟಿರೋದಕ್ಕೆ. ಎಲ್ಲ ನುಗ್ಗೆಕಾಯಿ ಹಾಕಾದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಮಸಾಲಾನ, ಆ ಮಸಾಲ ಹಾಕ್ಕೊಳ್ಬೇಕು. ಮಸಾಲಾನ ನೀವು ತುಂಬ ಸಣ್ಣಗೆ ರುಬ್ಕೊಳ್ಬೇಕು, ತುಂಬ ದೊಡ್ಡಕ್ಕೆ ರುಬ್ಕೊಳ್ಬೇಡಿ. ತುಂಬ ಸಣ್ಣಕ್ಕೆ ರುಬ್ಕೊಂಡ್ರೆ ಮಸಾಲ ಚೆನ್ನಾಗಿ ಬೇಯುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಸಾಂಬಾರನ್ನ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತೆಳ್ಳಗೆ ಮಾಡ್ಕೊಳ್ಳಿ. ಯಾಕಂದರೆ ಸಾಂಬಾರು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ, ತುಂಬ ಗಟ್ಟಿಯಾದರೆ ಊಟಕ್ಕೆ ಚೆನ್ನಾಗಿರಲ್ಲ. ಈಗ ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಅಷ್ಟು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ತೆಳ್ಳಗೆ ಬೇಕು ಅನ್ನಿಸ್ತು, ಹಂಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಸಾಲ ಮತ್ತು ಎಲ್ಲನೂ ಮಿಕ್ಸ್ ಆಗೋ ಥರ ಸೌಟಿಂದ ಬೆರೆಸ್ಕೊಳ್ತಾ ಇದ್ದೀನಿ. ಬೆರೆಸ್ಕೊಂಡಾದ್ಮೇಲೆ ನಿಮಗೆ ನೀರಿನ ಬೇಕು ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಂಗೆ ನೀರು ಬೇಕು ಅನ್ನಿಸ್ತು, ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುದಿಯೋಕ್ಕೆ ಬಿಡಬೇಕು ಇದನ್ನು. ಇವಾಗ ನನಗೆ ಬೇಳೆಗೆ ಉಪ್ಪು ಹಾಕಿದ್ನಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು ಅನ್ನಿಸ್ತು. ಸರಿ ಆಯಿತು ಅಂತೇಳಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದೆ ನಾನು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮಾಡ್ಕೊಂಡಾದ್ಮೇಲೆ ಕುದಿಯೋಕೆ ಬಿಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಮಸಾಲ ಚೆನ್ನಾಗಿ ಕುದಿಬೇಕು. ನಿಮಗೆ ಮಸಾಲ ಚೆನ್ನಾಗಿ ಕುದ್ರೆ ಬಾಯಲ್ಲಿ ಟೇಸ್ಟ್ ಬರುತ್ತೆ. ಮಸಾಲ ಚೆನ್ನಾಗಿ ಕುದ್ದಿಲ್ಲ ಅಂದರೆ ಒಂಥರ ಹಸಿ ಥರ ಅನಿಸುತ್ತೆ. ಅದಕ್ಕೆ ಮಸಾಲನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು. ಇವಾಗ ಇದು ಕುದೀತಾ ಇರಬೇಕಾದ್ರೆ ಇದಕ್ಕೆ ನಾವು ಹುಣಸೆ ರಸ ಹಾಕ್ಕೊಳ್ಬೇಕು. ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹುಣಸೆ ರಸನೂ ಅಷ್ಟೇ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹುಣಸೆ ರಸ ಹಾಕಿದ್ಮೇಲೆ, ಇಲ್ಲಾಂದರೆ ಅದು ಅಷ್ಟೇ ಹಸಿ ಥರನೇ ಅನಿಸುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ರೆ
ಮಸಾಲ ಮತ್ತು ಹುಣಸೆ ರಸ ಎಲ್ಲ ಚೆನ್ನಾಗಿ ಕುದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಕುದ್ದಾಯಿತು ಇದು ಸಾಂಬಾರು. ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಸಿಂಪಲ್ಲು. ಆಯಿಲ್ ಹಾಕ್ಕೊಂಡು ಆಯಿಲ್ಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 2 ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಇದಕ್ಕೆ ಹಿಂಗೆ ಹಾಕಿದ್ರೆ ಒಗ್ಗರಣೆ ಮುಗೀತು. ಇದನ್ನು ಒಗ್ಗರಣೆನ ಸಾಂಬಾರಿಗೆ ಹಾಕಿದ್ರೆ ಮುಗೀತು. ಸಾಂಬಾರು ಊಟದ ಜೊತೆ ರೆಡಿ. ನಾನಿಲ್ಲಿ ಸೈಡಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಬೆಂಡೆಕಾಯಿನ ಸಿಂಪಲ್ಲಾಗಿ ಬೆಂಡೆಕಾಯಿ ಹೆಚ್ಚಿಟ್ಕೊಂಡು ಚೆನ್ನಾಗಿ ಬ್ಲ್ಯಾಕ್ ಆಗೋ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಿ ಉಪ್ಪು ಹಾಕಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಇರುತ್ತೆ. ರೈಸ್ ಜೊತೆ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಹಪ್ಪಳ ಉಪ್ಪಿನಕಾಯಿ ಜೊತೆ ನುಗ್ಗೆಕಾಯಿ ಸಾಂಬಾರು ಅನ್ನದ ಜೊತೆ ಊಟ ಮಾಡೋಕ್ಕೆ ರೆಡಿ ಆಯಿತು. ಇದನ್ನು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.